ಆನೇಕಲ್ನಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ಮುತ್ತನಲ್ಲೂರು ಹಂದೇನಹಳ್ಳಿ ಹೋರಾಟದ ವೇದಿಕೆಯಲ್ಲಿ ಸತತ 362 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವ 11 ಹಳ್ಳಿಗಳ ರೈತರ ಹೋರಾಟಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಭೇಟಿಯನ್ನ ನೀಡಿ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದ್ದಾರೆ. ರೈತರನ್ನುದ್ದೇಶಿಸಿ ಮಾತನಾಡಿದ ಆರ್ ಅಶೋಕ್ ಈಗಾಗಲೇ ಸೂರ್ಯನಗರದ 1, 2 ಹಾಗೆ 3ನೇ ಹಂತದ ಕೆಎಚ್ಪಿ ಬಡಾವಣೆಗಳಲ್ಲಿ ನಿವೇಶನಗಳು ಖಾಲಿ ಬಿದ್ದು ಗಿಡಗಂಟೆಯನ್ನ ಬೆಳೆದು ಕಾಡಿನಂತಾಗ್ತಾ ಇದೆ. ಇನ್ನು ಮೂಲಭೂತ ಸೌಕರ್ಯಗಳೇ ಇಲ್ಲದಿರುವಾಗ ಸರ್ಕಾರ ಹಾಗೆ ಬೆಂಗಳೂರು ಸುತ್ತಮುತ್ತ ಸಾವಿರಾರು ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿರುವ ರೈತರ ಜಮೀನನ್ನ ಲೂಟಿ ಹೊಡೆಯುವ ಹುನ್ನಾರ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೂಡಲೇ ಸರ್ಕಾರ ಕೆಐಎಡಿಬಿ ಭೂಸ್ವಾಧೀನದ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ, ಇಲ್ಲದಿದ್ರೆ ಜಮೀನುಗಳಿಗೆ ಡಿಕೆ ಶಿವಕುಮಾರ್ ಅಂಡ್ ಗ್ಯಾಂಗ್ ಪಾಲಾಗಲಿವೆ ಎಂದು ಎಚ್ಚರಿಸಿದ್ರು. ಇನ್ನು ಟ್ರಾಫಿಕ್ ಕಿರಿಕಿರಿಯ ಬೆಂಗಳೂರು ಬಿಟ್ಟು ಅಭಿವೃದ್ಧಿ ಮಾಡೋದಿದ್ರೆ ಉತ್ತರ ಕರ್ನಾಟಕದಲ್ಲಿ ಮಾಡಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡೋದು ಬೆಂಗಳೂರು ಸಿಟಿ ಪೊಲೀಸರ ಗೂಂಡಾ ವರ್ತನೆ ಹಾಗೆ ಅಧಿಕಾರಿಗಳ ವಿರುದ್ಧ ಮುಂಬರುವ ಅಧಿವೇಶನದಲ್ಲಿ ಧ್ವನಿಯನ್ನ ಎತ್ತಲಾಗುತ್ತೆ. ಇನ್ನು ಈ ಬಾರಿ ಅಧಿವೇಶನವು ರೈತ ಹೋರಾಟದ ಅಧಿವೇಶನವಾಗಲಿದ್ದು ತಾನೇ ಖುದ್ದಾಗಿ ಬಂದು ತಾಲೂಕು ಕಚೇರಿಗೆ ಬೀಗವನ್ನ ಹಾಕ್ತೇನೆ ಎಂದು ಗುಡುಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ಶಾಸಕ ಸತೀಶ್ ರೆಡ್ಡಿ, ಎಂಎಲ್ಸಿ ಗೋಪಿನಾಥ್ ರೆಡ್ಡಿ ಹಾಗೆ ಬಿಜೆಪಿ ತಾಲೂಕು ಅಧ್ಯಕ್ಷ ಆರ್ ಅಶೋಕ್ ರೆಡ್ಡಿ ಅವರು ಉಪಸ್ಥಿತರಿದ್ದರು. ಹಾಗೆ ನಮ್ಮ ವೇದಿಕೆಗೆ ಎಂಎಲ್ಸಿ ಗೋಪಿನಾಥ್ ರೆಡ್ಡಿ ಅವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ಕಡೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೇದಿಕೆಗೆ ಉಳ್ಳಲಿ ಎಲ್ಲ ಪಕ್ಷಗಳ ನಾಯಕರನ್ನು ಸೇರಿಸಿ ಒಂದು ಹೋರಾಟನೂ ಮಾಡಿದ್ವಿ, ರಸ್ತೆ ತಡೆನೂ ಮಾಡಿದ್ವಿ.